Hi dear students, ಗೌರಿ ವಿಶ್ವನಾಥನ್ ಅವರು ಬರೆದಿರ್ತಕ್ಕಂತಹ ಎಸ್ಸೆ ದ ಬಿಗಿನಿಂಗ್ಸ್ ಆಫ್ ಇಂಗ್ಲಿಷ್ ಲಿಟರರಿ ಸ್ಟಡಿ ಇನ್ ಇಂಡಿಯಾ. ಅಂದರೆ ಇಂಗ್ಲೀಷ್ ಲಿಟ್ರೇಚರ್ನ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಸ್ಟಡಿ ಮಾಡಲಿಕ್ಕೆ ಆರಂಭಿಸಲಾಯಿತು ಅಂತಕ್ಕಂಥದ್ರ ಬಗ್ಗೆ ಒಂದು ಎಸ್ಸೆಯನ್ನು ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಅದರ ಹೈಲೈಟ್ಸನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ತುಂಬ ಜನ ವಿದ್ಯಾರ್ಥಿಗಳು ಇದರ ಒಂದು ಸಮರಿಯನ್ನು ಮಾಡಿ ಹಾಕಿ ಸರ್ ಎಕ್ಸಾಮ್ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡಿ, ಗೌರಿ ವಿಶ್ವನಾಥನ್, ಎ ವೆಲ್ ನೋನ್ ಲಿಟರರಿ ಸ್ಕಾಲರ್, wrote the important essay The Beginnings of English Literary Study in India. In this essay, she explains how English literature became a subject in Indian education during British rule. ಬ್ರಿಟಿಷರ ಒಂದು ಆಳ್ವಿಕೆ ಕಾಲ ಏನಿದೆನೋ ನಮ್ಮ ಭಾರತದಲ್ಲಿ, ಆ ಸಂದರ್ಭದಲ್ಲಿ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟನ್ನು ಅವರು ಯಾವ ರೀತಿ ತೆಗೆದುಕೊಂಡು ಬರ್ತಾರೆ ಮತ್ತು ಈ ಒಂದು ಇಂಗ್ಲೀಷ್ ಲಿಟ್ರೇಚರ್ನ ಅಂದರೆ ಇಂಗ್ಲೀಷ್ ಸಾಹಿತ್ಯವನ್ನು ಯಾವ ಕಾರಣಗಳಿಂದ ಅವರು ಇಲ್ಲಿ ನಮ್ಮ ಭಾರತದಲ್ಲಿ ಜಾರಿಗೊಳಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಎಸ್ಸೆಯಲ್ಲಿ ಗೌರಿ ವಿಶ್ವನಾಥನ್ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. Most people think literature was taught to spread knowledge or share culture. ನಾವೆಲ್ಲ ಒಂದು ಕಾಮನ್ ಆಗಿ ಏನು ಥಿಂಕ್ ಮಾಡ್ತೇವಪ್ಪ ಅಂದರೆ ಲಿಟ್ರೇಚರ್ ಸಾಹಿತ್ಯವನ್ನು ಯಾವ ಕಾರಣದಿಂದ ಟೀಚ್ ಮಾಡಲಾಗುತ್ತೆ ಅಂದರೆ ಇದು ಜ್ಞಾನವನ್ನು ಸ್ಪ್ರೆಡ್ ಮಾಡುತ್ತೆ, ಹರಡಲಾಗುತ್ತೆ ಮತ್ತು ಕಲ್ಚರ್ ಅಂದರೆ ಸಂಸ್ಕೃತಿಗಳನ್ನು ಪರಿಚಯ ಮಾಡಿಕೊಡುತ್ತೆ. ಆ ಕಾರಣದಿಂದ ಬ್ರಿಟಿಷರು ಈ ಒಂದು ಲಿಟ್ರೇಚರ್ನ ಇಂಟ್ರೊಡ್ಯೂಸ್ ಮಾಡಿದರು ಅಂತೇಳಿ ನಂಬಿದ್ದಾರೆ, ಅದೇ ರೀತಿ ಥಿಂಕ್ ಮಾಡ್ತಾರೆ. ಬಟ್ ವಿಶ್ವನಾಥನ್ ಆರ್ಗ್ಯೂಸ್ ದ್ಯಾಟ್ ಇಟ್ ವಾಸ್ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ಡ್ ಆ್ಯಸ್ ಎ ಟೂಲ್ ಆಫ್ ಕಲೋನಿಯಲ್ ಕಂಟ್ರೋಲ್. ನಾವೇನು ವಸಾಹತುಶಾಹಿ ನೀತಿ ಅಂತ ಕರಿತೇವಲ್ವ, ಸೊ ಆ ಒಂದು ವಸಾಹತುಶಾಹಿ ನೀತಿಯನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಬ್ರಿಟಿಷರು ಏನು ಪ್ರಯತ್ನ ಮಾಡ್ತಾಯಿದ್ರು, ಆ ಕಾರಣದಿಂದ ಅವರು ಈ ಒಂದು ಇಂಗ್ಲೀಷ್ ಲಿಟ್ರೇಚರನ್ನು ನಮ್ಮ ದೇಶದಲ್ಲಿ ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂಥೇಳಿ ವಾದ ಮಾಡ್ತಾ ಇದ್ದಾರೆ. ದ ಬ್ರಿಟಿಷ್ ಯೂಸ್ಡ್ ಇಂಗ್ಲೀಷ್ ಲಿಟ್ರೇಚರ್ ಟು ಶೇಪ್ ಹೌ ಇಂಡಿಯನ್ ಪೀಪಲ್ ಥಾಟ್ ಆ್ಯಂಡ್ ಬಿಹೇವ್ಡ್, ಹೆಲ್ಪಿಂಗ್ ದೆಮ್ ರೂಲ್ ಇಂಡಿಯಾ ಮೋರ್ ಈಸಿಲಿ. ನೋಡಿ ಎಷ್ಟೊಂದು ದುರುದ್ದೇಶವನ್ನು ಬ್ರಿಟಿಷರು ಇಟ್ಕೊಂಡಿದ್ರು ಅಂದರೆ ಆ ಕಾಲದಲ್ಲಿ ಈ ಒಂದು ಇಂಗ್ಲೀಷ್ ಲಿಟ್ರೇಚರನ್ನು ನಮ್ಮ ದೇಶದಲ್ಲಿ ಟೀಚ್ ಮಾಡುವುದರ ಮೂಲಕ ನಮ್ಮ ದೇಶದ ಜನಗಳ ಒಂದು ಥಾಟ್ ಅಂದರೆ ವಿಚಾರಗಳು ಅಂತೇಳಿ ಅರ್ಥ ಮಾಡ್ಕೋಬೋದು. ಜನಗಳು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ರು ಅದನ್ನೇ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಮತ್ತು ಅವರ ಬಿಹೇವಿಯರನ್ನು ತಮ್ಮ ಪರವಾಗಿ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದರು. ಈ ಮೂಲಕ ಈ ಒಂದು ಇಂಗ್ಲೀಷ್ ಸಾಹಿತ್ಯವನ್ನು ಬೋಧನೆ ಮಾಡೋದರ ಮೂಲಕ ಜನಗಳು ಅವರ ಪರವಾಗಿ ಥಿಂಕ್ ಮಾಡೋ ರೀತಿಯಲ್ಲಿ ಅವರು ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಲಿಟ್ರೇಚರ್ ಆ್ಯಸ್ ಎ ಪೊಲಿಟಿಕಲ್ ಟೂಲ್. ವಿಶ್ವನಾಥನ್ಸ್ ಮೇನ್ ಐಡಿಯಾ ಇಸ್ ದ್ಯಾಟ್ the teaching of English literature is colonial India was not neutral or innocent. ಭಾರತದಲ್ಲಿ ಈ ಒಂದು ಇಂಗ್ಲೀಷ್ ಸಾಹಿತ್ಯವನ್ನು ಜಾರಿಗೊಳಿಸಿದ್ದು ಅದೊಂದು ನ್ಯೂಟ್ರಲ್ ಅಥವಾ ಇನ್ನೋಸೆನ್ಸ್ನ ಕೆಲಸ ಆಗಿರಲಿಲ್ಲ. ಅದರ ಬದಲಾಗಿ ನೋಡಿ ಇಟ್ ವಾಸ್ ಡನ್ ಫಾರ್ ಪೊಲಿಟಿಕಲ್ ರೀಸನ್ಸ್. ರಾಜಕೀಯ ಕಾರಣಗಳಿಂದ ಅವರು ಈ ಒಂದು ಲಿಟ್ರೇಚರ್ನ ಭಾರತದಲ್ಲಿ ಟೀಚ್ ಮಾಡಲಿಕ್ಕೆ ತೊಡಗ್ತಾ ಇದ್ದಾರೆ. ಲಿಟ್ರೇಚರ್ ಹೆಲ್ಪ್ಡ್ ದ ಬ್ರಿಟಿಷ್ ಚೇಂಜ್ ಇಂಡಿಯನ್ ಮೈಂಡ್ಸ್ ವಿತೌಟ್ ಯೂಸಿಂಗ್ ವೆಪನ್ಸ್. ನಮ್ಮ ಭಾರತೀಯರ ವಿಚಾರಗಳನ್ನು ಚೇಂಜ್ ಮಾಡಬೇಕಪ್ಪ ಅಂದರೆ ಯುದ್ಧದ ಅವಶ್ಯಕತೆಯೇ ಇಲ್ಲ. ಯಾವುದೇ ಯುದ್ಧೋಪಕರಣಗಳನ್ನು ತಂದುಬಿಟ್ಟು ಇವರನ್ನು ಸೋಲಿಸಿ ಇವರಿಗೆ ನಮ್ಮ ಒಂದು ವಿಚಾರಗಳನ್ನು ಹೇರಬೇಕು ಅಂತಕ್ಕಂಥದ್ದು ಸೆಕೆಂಡ್ ವಿಚಾರ ಆಗಿದೆ ಆ ಒಂದು ಕಲೋನಿಯಲ್ ಕಂಟ್ರಿ ಅಥವಾ ಬ್ರಿಟಿಷರಿಗೆ. ಅವರ ಒಂದು ಲೆಕ್ಕದಲ್ಲಿ ಏನಪ್ಪ ಅಂದರೆ ಈ ಒಂದು ಸಾಹಿತ್ಯವನ್ನು ಕಲಿಸೋದ್ರ ಮೂಲಕ ತುಂಬ ಸುಲಭವಾಗಿ ನಾವು ಭಾರತೀಯರ ಮೈಂಡನ್ನು ಚೇಂಜ್ ಮಾಡಿಬಿಡ್ಬೋದು, ವೆಪನ್ಸ್ಗಳನ್ನು ಯೂಸ್ ಮಾಡೋದಕ್ಕಿಂತ ಇದು ತುಂಬ ಸುಲಭ ಅಂತೇಳಿ ಅವರು ಅಂದ್ಕೊಂಡಿರ್ತಾರೆ ಆ ಕಾಲದಲ್ಲಿ. ಬೈ ಟೀಚಿಂಗ್ ಇಂಗ್ಲೀಷ್ ಪೋಯಮ್ಸ್, plays and novels, the British slowly made Indian students accept British values, ideas and culture. ನೋಡಿ ಯಾವ ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಪೋಯಮ್ಸ್ಗಳನ್ನು, ನಾಟಕಗಳನ್ನು ಮತ್ತು ಕಾದಂಬರಿಗಳನ್ನು ನಮ್ಮ ದೇಶದಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡೋದರ ಮೂಲಕ ಸ್ಲೋಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ಇಂಡಿಯನ್ ಸ್ಟೂಡೆಂಟ್ಸ್ ಅಂದರೆ ಭಾರತದ ವಿದ್ಯಾರ್ಥಿಗಳನ್ನು ಆ ಒಂದು ಬ್ರಿಟಿಷರ ಮೌಲ್ಯಗಳಿರ್ಬೋದು, ಅವರ ವಿಚಾರಗಳಿರ್ಬೋದು, ಅವರ ಸಂಸ್ಕೃತಿ ಇರ್ಬೋದು, ಅದೆಲ್ಲವನ್ನು ಓದಿ ನಮ್ಮ ಭಾರತೀಯ ಸ್ಟೂಡೆಂಟ್ಸ್ ಏನಾಗ್ತಾಯಿದ್ರು ಅಂದರೆ ನಿಧಾನಕ್ಕೆ ಆ ಒಂದು ಬ್ರಿಟಿಷ್ ಕಲ್ಚರ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ತೊಡಗ್ತಾ ಇದ್ರು. ಸೊ ಅದೇ ಉದ್ದೇಶವನ್ನೇ ಅವರು ಬ್ರಿಟಿಷರು ಹೊಂದಿದ್ರು. It was a clever way of making Indians more obedient to colonial rule without using force. ಯಾವುದೇ ಒಂದು ಮೊದಲಿಗೆ ಹೇಳಿದ್ವಲ್ವ, ಯಾವುದೇ ಒಂದು ಫೋರ್ಸನ್ನು ಯೂಸ್ ಮಾಡ್ದೇನೆ, ಆರ್ಮಿಯನ್ನು ಯೂಸ್ ಮಾಡ್ದೇನೆ ಮನಸ್ಸನ್ನು
ಬದಲಾಯಿಸ್ತಕ್ಕಂಥದ್ದನ್ನು ಮತ್ತು ಆ ಒಂದು ಬ್ರಿಟಿಷರಿಗೆ ವಿಧೇಯರಾಗಿರ್ತಕ್ಕಂಥದ್ದನ್ನು ಕಲಿಸಿಕೊಡುವ ವ್ಯವಸ್ಥೆಯನ್ನು ಈ ಒಂದು ಬ್ರಿಟಿಷ್ ಲಿಟ್ರೇಚರ್ನ ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ತರುವುದರ ಮೂಲಕ ಅವರು ಇಂಡೈರೆಕ್ಟಾಗಿ ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಆರಂಭಿಸಿದ್ದರು ಆ ಕಾಲದಲ್ಲಿ. ವೈ ಲಿಟ್ರೇಚರ್ ಇನ್ಸ್ಟೆಡ್ ಆಫ್ ಅದರ್ ಸಬ್ಜೆಕ್ಟ್ಸ್, ಬೇರೆ ವಿಷಯಗಳ ಬದಲಾಗಿ ಇಂಗ್ಲೀಷ್ ಲಿಟ್ರೇಚರ್ನೇ ಯಾಕೆ ತಂದರು? ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ, ಅವೇ ಪಾಯಿಂಟ್ಸ್ಗಳನ್ನು ಇನ್ನು ಮೋರ್ ಇನ್ಫಾರ್ಮೇಷನ್ ಇಲ್ಲಿ ನೋಡ್ಬೋದು. ಎಟ್ ಫಸ್ಟ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ ಫೋಕಸ್ಡ್ ಆನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಲೈಕ್ ಸೈನ್ಸ್, ಮೆಡಿಷನ್ ಆ್ಯಂಡ್ ಲಾ. ನೋಡಿ, ಮೊದಲಿಗೆಲ್ಲ ನಮ್ಮ ಒಂದು ದೇಶದಲ್ಲಿ ಅವರು ಏನು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದರೋ ಆಗ ಅವರು ಸೈನ್ಸ್ಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಸ್ಟಾರ್ಟಿಂಗಲ್ಲಿ ಮೆಡಿಷನ್ ಮತ್ತು ಲಾ ಇವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಬಟ್ ನಿಧಾನಕ್ಕೆ ಅವರಿಗೆ ಅರ್ಥ ಆಯಿತು. ಬಟ್ ಸೂನ್ ದ ಬ್ರಿಟಿಷ್ ರಿಯಲೈಸ್ಡ್ ದ್ಯಾಟ್ ಲಿಟ್ರೇಚರ್ ಹ್ಯಾಡ್ ಎ ಸ್ಪೆಷಲ್ ಪವರ್. ಈ ಸೈನ್ಸ್ ಓದೋದಕ್ಕಿಂತ, ಮೆಡಿಷನ್ ಓದೋದಕ್ಕಿಂತ, ಲಾ ಓದೋದಕ್ಕಿಂತ ನಮ್ಮ ಒಂದು ಲಿಟ್ರೇಚರ್ನ ಈ ಒಂದು ಭಾರತೀಯರು ಓದ್ಬಿಟ್ರೆ ಇವರು ನಮಗೆ ವಿಧೇಯರಾಗಿರ್ತಾರೆ ಅಂತಕ್ಕಂಥದ್ದು ಅವರಿಗೆ ನಿಧಾನಕ್ಕೆ ಅರ್ಥ ಆಗುತ್ತಾ ಹೋಗುತ್ತೆ. ಲಿಟ್ರೇಚರ್ ಡಸ್ ಮೋರ್ ದ್ಯಾನ್ ಟೀಚ್ ಫ್ಯಾಕ್ಟ್ಸ್. ಈ ಒಂದು ಸತ್ಯ ಅಥವಾ ಫ್ಯಾಕ್ಟ್ಸ್ಗಳನ್ನು ಬೋಧನೆ ಮಾಡೋದಕ್ಕಿಂತ ಲಿಟ್ರೇಚರ್ನೇ ಬೋಧನೆ ಮಾಡೋದು ಒಳ್ಳೆಯದು ಅಂದ್ಕೊಳ್ತಾರೆ. ಇಟ್ ಟೀಚಸ್ ಎಮೋಷನ್ಸ್, ಭಾವನೆಗಳನ್ನು ಟೀಚ್ ಮಾಡ್ತಕ್ಕಂಥದ್ದು, ಮಾರಲ್ಸನ್ನು ಟೀಚ್ ಮಾಡ್ತಕ್ಕಂಥದ್ದು ಮತ್ತು ವ್ಯಾಲ್ಯೂಸ್ಗಳನ್ನು, ಮೌಲ್ಯಗಳನ್ನು ಟೀಚ್ ಮಾಡ್ತಕ್ಕಂಥದ್ದು ಲಿಟ್ರೇಚರಿಂದ ಸಾಧ್ಯ ಇತ್ತು. ವೆನ್ ಸ್ಟೂಡೆಂಟ್ಸ್ ರೀಡ್ ಸ್ಟೋರೀಸ್ ಆ್ಯಂಡ್ ಪೋಯಮ್ಸ್ ದೆ ಲರ್ನ್ ವಾಟ್ ಈಸ್ ರೈಟ್ ಆ್ಯಂಡ್ ರಾಂಗ್. ಯಾವುದು ಸರಿ, ಯಾವುದು ತಪ್ಪು ಅಂತಕ್ಕಂಥದ್ದನ್ನು ಈ ಒಂದು ಓದ್ತಕ್ಕಂಥ ವಿದ್ಯಾರ್ಥಿಗಳು ಲಿಟ್ರೇಚರ್ನ ಅರ್ಥ ಮಾಡ್ಕೊಳ್ತಾರೆ. ವಾಟ್ ಈಸ್ ಗುಡ್ ಆ್ಯಂಡ್ ಬ್ಯಾಡ್, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ. ಸೊ ಲಿಟ್ರೇಚರ್ ಬಿಕೇಮ್ ಎ ಸಾಫ್ಟ್ ವೇ ಟು ಶೇಪ್ ದ ಮೈಂಡ್ಸ್. ನಿಧಾನಕ್ಕೆ ನಮ್ಮ ಭಾರತೀಯರ ಮೈಂಡ್ಗಳನ್ನು ಶೇಪ್ ಮಾಡಲಿಕ್ಕೆ, ಅಂದರೆ ತಮಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡಬೇಕು, ಮೈಂಡ್ ವಾಶ್ ಮಾಡೋದು ಅಂತೀವಲ್ವ, ಆ ಥರ ಮಾಡಲಿಕ್ಕೆ ಈ ಒಂದು ಲಿಟ್ರೇಚರ್ ಹೆಲ್ಪ್ ಮಾಡ್ತಾ ಇದೆ ಬ್ರಿಟಿಷರಿಗೆ. ಆ್ಯಂಡ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್, ಇಟ್ ವಾಸ್ ಯೂಸ್ ಟು ಮೇಕ್ ದೆಮ್ ಲಾಯಲ್ ಟು ದ ಬ್ರಿಟಿಷ್ ಎಂಪೈರ್. ಲಾಯಲ್ ಆಗಿರ್ತಕ್ಕಂಥದ್ದು ಅಂದರೆ ನಿಯತ್ತಿನಿಂದ ನಮ್ಮ ಭಾರತೀಯರು ಬ್ರಿಟಿಷರಿಗೋಸ್ಕರ ಕೆಲಸ ಮಾಡಲಿಕ್ಕೆ ಕಲಿಸ್ಬೇಕಪ್ಪ ಅಂದರೆ ಲಿಟ್ರೇಚರೇ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಗಿತ್ತು ಬ್ರಿಟಿಷರಿಗೆ. ವಾಟ್ ವಾಸ್ ಟಾಟ್ ಇನ್ ಇಂಗ್ಲೀಷ್ ಲಿಟ್ರೇಚರ್, ಈ ಒಂದು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಏನನ್ನು ಕಲಿಸಿಕೊಡ್ತಾ ಇದ್ರು, ಯಾವೆಲ್ಲ ವಿಷಯಗಳನ್ನು ಅವರು ಈ ಒಂದು ಲಿಟ್ರೇಚರ್ ಮೂಲಕ ಕಲಿಸ್ತಾ ಇದ್ರು ನೋಡಿ. ದ ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ವರ್ಕ್ಸ್ ಆಫ್ ಫೇಮಸ್ ರೈಟರ್ಸ್ ಲೈಕ್ ಶೇಕ್ಸ್ಪಿಯರ್, ಮಿಲ್ಟನ್, ವರ್ಡ್ಸ್ವರ್ತ್ ಆ್ಯಂಡ್ ಡಿಕನ್ಸ್. ಸೊ ಇಂತಹ ಫೇಮಸ್ ರೈಟರ್ಸ್ ಅವರ ಶೇಕ್ಸ್ಪಿಯರ್ ಇರ್ಬೋದು, ಮಿಲ್ಟನ್ ಇರ್ಬೋದು, ವರ್ಡ್ಸ್ವರ್ತ್ ಇರ್ಬೋದು, ಚಾರ್ಲ್ಸ್ ಡಿಕನ್ಸ್ ಇರ್ಬೋದು, ಇಂಥವರ ವರ್ಕ್ಸ್ಗಳನ್ನು ಅಂದರೆ ಅವರು ಬರೆದಿರ್ತಕ್ಕಂಥ ಕತೆ, ಕಾದಂಬರಿಗಳಿರ್ಬೋದು, ಪೋಯಮ್ಸ್ ಇರ್ಬೋದು, ಇವುಗಳನ್ನು ನಮ್ಮ ಭಾರತದ ಕ್ಲಾಸ್ ರೂಮ್ಗಳಲ್ಲಿ ಟೀಚ್ ಮಾಡಲಿಕ್ಕೆ ತೊಡಗ್ತಾರೆ. ಯಾಕೆ ಇವರನ್ನೇ ಆಯ್ಕೆ ಮಾಡ್ಕೊಳ್ತಾರೆ? ದೀಸ್ ಆಥರ್ಸ್ ರಿಪ್ರೆಸೆಂಟೆಡ್ ಬ್ರಿಟಿಷ್ ಟ್ರೆಡಿಷನ್ಸ್. ಯಾಕೆಂದರೆ ಈ ರೈಟರ್ಸ್ ಏನಿದ್ದಾರೋ ಇವರು ಬ್ರಿಟಿಷರ ಸಂಸ್ಕೃತಿಯನ್ನು ತಮ್ಮ ಬರವಣಿಗೆಗಳಲ್ಲಿ ಬರೆದಿರ್ತಾರೆ. ಕ್ರಿಶ್ಚಿಯನ್ ಮಾರಲ್ಸ್ ಆ್ಯಂಡ್ ವೆಸ್ಟರ್ನ್ ವ್ಯಾಲ್ಯೂಸ್. ಅವರ ಒಂದೇನು ಪಾಲನೆ ಮಾಡ್ತಕ್ಕಂತಹ ಧರ್ಮ ಕ್ರಿಶ್ಚಿಯಾನಿಟಿ ಇತ್ತೋ ಆ ವಿಚಾರಗಳನ್ನು ತಮ್ಮ ಗ್ರಂಥಗಳಲ್ಲಿ ಬರೆದಿರ್ತಾರೆ. ಮತ್ತು ಈ ಒಂದು ವೆಸ್ಟರ್ನ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ವ್ಯಾಲ್ಯೂಗಳನ್ನು, ನೀತಿ ಕಥೆಗಳಿರ್ಬೋದು, ಆ ಥರದ ಆ ದೇವತೆಗಳಿರ್ಬೋದು ಆ ದೇಶಗಳಲ್ಲಿ, ಅಂಥ ವಿಚಾರಗಳನ್ನು ಇವರು ಅದ್ರ ಬಗ್ಗೆ ಬರೀತಾ ಇರ್ತಾರೆ ತಮ್ಮ ರೈಟಿಂಗ್ಸಲ್ಲಿ. ಸೊ ಅವುಗಳನ್ನೇ ನಮ್ಮ ಭಾರತದ ವಿದ್ಯಾರ್ಥಿಗಳು ಓದ್ತಾ ಹೋಗಿಬಿಟ್ರೆ ಇವರು ಆ ಒಂದು ಬ್ರಿಟಿಷ್ ಕಲ್ಚರನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ತೊಡಗ್ತಾರೆ ಮತ್ತು ಭಾರತ ತತ್ವ ಏನಿತ್ತೋ ಅದನ್ನು ಬಿಟ್ಟು ದೂರ ಹೋಗಲಿ, ಏನು ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿಗಳನ್ನು ಇವರು ಕೂಡ ನಿಧಾನಕ್ಕೆ ಫಾಲೋ ಮಾಡಲಿಕ್ಕೆ ತೊಡಗ್ತಾರೆ ಅಂತಕ್ಕಂತಹ ಒಂದು ದುರಾಲೋಚನೆಯಲ್ಲೇ ಅವರು ಇದ್ರು ಅಂತ ಹೇಳ್ಬೋದು. ಇಂಡಿಯನ್ ಸ್ಟೂಡೆಂಟ್ಸ್ ವರ್ ಟೋಲ್ಡ್ ಟು ಅಡ್ಮೈರ್ ದೀಸ್ ರೈಟರ್ಸ್ ಆ್ಯಂಡ್ ವ್ಯೂ ದೆಮ್ ಆ್ಯಸ್ ರೋಲ್ ಮಾಡೆಲ್ಸ್. ನಮ್ಮ ಭಾರತೀಯರಿಗೆ ಅವ್ರು ಹೇಳ್ತಾರೆ ಈ ಒಂದು ರೈಟರ್ಸ್ ಏನಿದ್ರು ಇವ್ರನ್ನ ಅಡ್ಮೈರ್ ಮಾಡಬೇಕು ಮತ್ತು ಇವರೇ ನಿಮಗೆ ರೋಲ್ ಮಾಡಲ್ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತಾರೆ. ಅವರೇ ರೋಲ್ ಮಾಡಲ್ ಆಗಿಬಿಟ್ರೆ ನಮ್ಮ ಕೆಲಸ ಈಸಿ ಆಗುತ್ತೆ ಅಂತಕ್ಕಂಥ ಅವರ ಅನಿಸಿಕೆ. At the same time, Indian texts in Sanskrit, Persian and regional languages were ignored or labeled as backward. ಏನು ನಮ್ಮ ದೇಶದಲ್ಲಿ ಮೊದಲಿಗೆ ಸಂಸ್ಕೃತ ಇರ್ಬೋದು, ಪರ್ಷಿಯನ್ ಭಾಷೆ ಇರ್ಬೋದು ಮತ್ತು ಸ್ಥಳೀಯ ಭಾಷೆಗಳ ಗ್ರಂಥಗಳೇನಿದ್ವು ಅಂಥವುಗಳನ್ನು ಏನು ಓದ್ತಾ ಇದ್ರು ಇವೆಲ್ಲವನ್ನು ಕೂಡ ಅವರು ಬ್ಯಾಕ್ವರ್ಡ್, ಅಂದರೆ ಇವುಗಳು ಯಾವುವು ಕೂಡ ಪ್ರಸ್ತುತ ಒಂದು ವರ್ತಮಾನ ಕಾಲಕ್ಕೆ ಸೂಕ್ತವಾದಂಥವು ಅಲ್ಲ, ಇವು ಆಲ್ರೆಡಿ ಔಟ್ಡೇಟೆಡ್ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಅವರು ಅಂದರೆ ಬ್ರಿಟಿಷರು ಭಾರತದಲ್ಲಿ ಪಸರಿಸಲಿಕ್ಕೆ ತೊಡಗ್ತಾರೆ. ದಿಸ್ ಮೇಡ್ ಮೆನಿ ಇಂಡಿಯನ್ಸ್ ಫೀಲ್ ಅಶೇಮ್ಡ್ ಆಫ್ ದೇರ್ ಓನ್ ಕಲ್ಚರ್. ಇದರಿಂದಾಗಿ ನಮ್ಮ ಭಾರತ ದೇಶದ ಅನೇಕ ಜನಗಳು ಏನು ಥಿಂಕ್ ಮಾಡ್ತಾರಪ್ಪ ಅಂದರೆ ನಮ್ಮ ಕಲ್ಚರ್ ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ ಅಂಥೇಳಿ ಅಶೇಮ್ ಅಂದರೆ ತಮಗೆ ತಾವೇ ನಾಚಿಕೆ ಪಟ್ಟುಕೊಳ್ಳೋ ರೀತಿಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಭಾರತೀಯರ ಮೇಲೆ ಒಂದು ಭಾವನೆಗಳನ್ನು ಮೂಡಿಸ್ತಾರೆ. ಆ್ಯಂಡ್ ಬಿಲೀವ್ ದ್ಯಾಟ್ ಬ್ರಿಟಿಷ್ ಕಲ್ಚರ್ ವಾಸ್ ಸುಪೀರಿಯರ್. ಮತ್ತು ಬ್ರಿಟಿಷರ ಒಂದು ಕಲ್ಚರ್, ಸಂಸ್ಕೃತಿ, ಸಂಪ್ರದಾಯಗಳೇನಿದ್ದಾವೋ ನಮಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋದನ್ನು ಭಾರತೀಯರೇ ಥಿಂಕ್ ಮಾಡೋ ರೀತಿಯಲ್ಲಿ ಮಾಡಿಬಿಡ್ತಾರೆ. ಕ್ರಿಯೇಟಿಂಗ್ ದ ಐಡಿಯಲ್ ಕೊಲೋನಿಯಲ್ ಸಬ್ಜೆಕ್ಟ್.
ಒನ್ ಆಫ್ ದ ಕ್ಲಿಯರೆಸ್ಟ್ ಎಕ್ಸಾಂಪಲ್ಸ್ ಆಫ್ ದ ಬ್ರಿಟಿಷ್ ಗೋಲ್ ಈಸ್ ಫೌಂಡ್ ಇನ್ ಮೆಕ್ಯಾವೆಲಿಸ್ ಮಿನಿಟ್ ಆನ್ ಇಂಡಿಯನ್ ಎಜುಕೇಷನ್ 1835. 1835ರಲ್ಲಿ ಈ ಮೆಕ್ಯಾವೆಲಿ ಅಂತಕ್ಕಂಥವನು ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ತರ್ತಾನೆ ಜಾರಿಗೆ. ಏನು ತರ್ತಾನೆ ನೋಡಿ. ಮೆಕ್ಯಾವೆಲಿ ರೋಟ್ ದ್ಯಾಟ್ ದ ಬ್ರಿಟಿಷ್ ಶುಡ್ ಕ್ರಿಯೇಟ್ ಎ ಕ್ಲಾಸ್ ಆಫ್ ಇಂಡಿಯನ್ಸ್ ಹೂ ವರ್ ಇಂಡಿಯನ್ ಇನ್ ಬ್ಲಡ್ ಆ್ಯಂಡ್ ಕಲರ್ ಬಟ್ ಇಂಗ್ಲಿಷ್ ಇನ್ ಟೇಸ್ಟ್, ಇನ್ ಒಪಿನಿಯನ್ಸ್, ಇನ್ ಮಾರಲ್ಸ್ ಆ್ಯಂಡ್ ಇನ್ ಇಂಟೆಲೆಕ್ಟ್. ಎಷ್ಟೊಂದು ಪ್ಲ್ಯಾನನ್ನು ಮಾಡಿದ್ದಾರೆ ನೋಡಿ. ಇಂಡಿಯನ್ ಇನ್ ಬ್ಲಡ್ ಅಂದರೆ ಭಾರತ ದೇಶದವರು ಇದ್ದಾರಲ್ವಾ ಇಂಡಿಯನ್ಸ್ ಮೆಕ್ಯಾವೆಲಿ ರೋಟ್ ದಟ್ ಬ್ರಿಟಿಷ್ ಶುಡ್ ಕ್ರಿಯೇಟ್ ಎ ಕ್ಲಾಸ್, ಒಂದು ಕ್ಲಾಸನ್ನು ಅವ್ರು ಕ್ರಿಯೇಟ್ ಮಾಡಬೇಕಾಗಿತ್ತು. ಎಂತಹ ಕ್ಲಾಸನ್ನು ಅಂದರೆ ಅವರ ರಕ್ತ ಭಾರತೀಯರಾಗೇ ಇರ್ತಾರೆ, ಅಂದರೆ ಮೂಲ ಭಾರತದವರೇ ಆಗಿರ್ತಾರೆ. ಅವರ ಕಲರ್ ಕೂಡ ಭಾರತದ್ದೇ ಆಗಿರುತ್ತೆ. ಬಟ್ ಟೇಸ್ಟ್ ಏನಾಗಿರಬೇಕು, ಇಂಗ್ಲೀಷ್ ಆಗಿರಬೇಕು. ಅವರ ಒಪಿನಿಯನ್ಸ್ ಏನಿರಬೇಕು, ಅಭಿಪ್ರಾಯಗಳು ಇಂಗ್ಲೀಷ್ ಪರವಾಗಿರಬೇಕು. ಮತ್ತು ಅವರು ಅನುಸರಿಸ್ತಕ್ಕಂತಹ ಮೊರಾಲಿಟಿ ಏನು ಲೆಸನ್ಸ್ ಇರ್ತವೋ ಮತ್ತು ಅವರ ಬುದ್ಧಿವಂತಿಕೆ ಏನಿರುತ್ತೋ ಅದೆಲ್ಲವೂ ಕೂಡ ಇಂಗ್ಲೀಷ್ಗೆ ಸಂಬಂಧಪಟ್ಟಿದ್ದೇ ಆಗಿರಬೇಕು ಅಂತಕ್ಕಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ತನ್ನ ರೈಟಿಂಗಲ್ಲಿ. ಇನ್ ಅದರ್ ವರ್ಡ್ಸ್, ದೇ ವಾಂಟೆಡ್ ಇಂಡಿಯನ್ ಪೀಪಲ್ ಹೂ ಲುಕ್ಡ್ ಇಂಡಿಯನ್ ಬಟ್ ಥಾಟ್ ಆ್ಯಂಡ್ ಬಿಹೇವ್ಡ್ ಲೈಕ್ ದ ಬ್ರಿಟಿಷ್. ಸಿಂಪಲ್ ಆಗಿ ಹೇಳೋದಾದರೆ ನೋಡಲಿಕ್ಕೆ ಮತ್ತು ಮೂಲತಃ ಭಾರತೀಯರಾಗಿರ್ತಾರೆ, ಬಟ್ ಅವರ ವಿಚಾರಗಳು ಮತ್ತು ಅವರ ವರ್ತನೆ ಬ್ರಿಟಿಷರಂತೆ ಇರಬೇಕು. ಅಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತರಬೇಕು ಅಂತ ಅವರು ಡಿಸೈಡ್ ಮಾಡಿರ್ತಾರೆ. ದಿಸ್ ಗ್ರೂಪ್ ವುಡ್ ಹೆಲ್ಪ್ ರನ್ ದ ಎಂಪೈರ್ ವಿತೌಟ್ ಚಾಲೆಂಜಿಂಗ್ ಇಟ್. ನೋಡಿ ಎಷ್ಟೊಂದು ಅದ್ಭುತವಾಗಿ ಅವರು ವಿಚಾರ ಮಾಡಿರ್ತಾರೆ ಅಂದರೆ, ದುರಾಲೋಚನೆ ಮಾಡಿರ್ತಾರೆ ಅಂದರೆ, ಈ ರೀತಿ ನಾವು ಮಾಡಿಬಿಟ್ರೆ ನಮ್ಮ ಆಳ್ವಿಕೆ ಇಲ್ಲಿ ಸುಲಭ ಆಗುತ್ತೆ, ನಮ್ಮ ಸಾಮ್ರಾಜ್ಯ ನೆಮ್ಮದಿಯಿಂದ ನಾವು ಇಲ್ಲಿ ವಿಸ್ತಾರವನ್ನು ಮಾಡಬಹುದು ಅಂತಕ್ಕಂತಹ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಲಿಟ್ರೇಚರ್ ಹೆಲ್ಪ್ಡ್ ಕ್ರಿಯೇಟ್ ದೀಸ್ ಮಾಡೆಲ್ ಕಲೋನಿಯಲ್ ಸಬ್ಜೆಕ್ಟ್. ಇಂತಹ ಅವರ ಒಂದು ಅಭಿಪ್ರಾಯ ಏನಿರುತ್ತೋ ಅದಕ್ಕೆ ಈ ಒಂದು ಬ್ರಿಟಿಷ್ ಲಿಟ್ರೇಚರನ್ನು ನಾವು ಇಲ್ಲಿ ಟೀಚ್ ಮಾಡಿಬಿಟ್ರೆ ಅದು ನಮಗೆ ತುಂಬಾ ಸಹಾಯಕ ಆಗುತ್ತೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿರುತ್ತೆ. ಹೌ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಸ್ ವರ್ ಬಿಲ್ಟ್ ಇನ್ ಇಂಡಿಯಾ. ಬ್ರಿಟಿಷ್ ರೂಲರ್ಸ್ ಕ್ರಿಯೇಟೆಡ್ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಸ್ ಇನ್ ಇಂಡಿಯನ್ ಯೂನಿವರ್ಸಿಟೀಸ್ ಲೈಕ್ ಕಲ್ಕತ್ತಾ, ಮದ್ರಾಸ್ ಆ್ಯಂಡ್ ಬಾಂಬೆ. ಅಂದಿನ ಕಾಲದಲ್ಲಿ ಈ ಒಂದು ಕಲ್ಕತ್ತಾ ಇರ್ಬೋದು, ಮದ್ರಾಸ್ ಇರ್ಬೋದು, ಬಾಂಬೆ ಇರ್ಬೋದು, ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಯೂನಿವರ್ಸಿಟಿಗಳಾಗಿರ್ತವೆ ಆ ಕಾಲದಲ್ಲಿ. ಸೊ ಅವರೇನು ಮಾಡ್ತಾರೆ, ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗಳನ್ನೇ ಈ ಒಂದು ಯೂನಿವರ್ಸಿಟಿಗಳಲ್ಲಿ ಜಾರಿಗೆ ತರ್ತಾರೆ. These departments gave English literature a central place in the curriculum. ಸೊ ಆ ಒಂದು ಯೂನಿವರ್ಸಿಟಿಗಳು ಏನು ಮಾಡ್ತವೆ, ತಮ್ಮ ಒಂದು ಯೂನಿವರ್ಸಿಟಿಲಿ ಸಿಲೆಬಸ್ ಆಗಿ ಈ ಒಂದು ಇಂಗ್ಲೀಷ್ ಲಿಟ್ರೇಚರ್ನ ಒಂದು ಪ್ರಮುಖ ಸಬ್ಜೆಕ್ಟಾಗಿ ಜಾರಿಗೆ ತಂದಿರ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಗಮನಿಸ್ಬೋದು. ಇಂಟ್ರೆಸ್ಟಿಂಗ್ಲಿ, ಇಂಗ್ಲೀಷ್ ಲಿಟ್ರೇಚರ್ ಬಿಕೇಮ್ ಎ ಫಾರ್ಮಲ್ ಸಬ್ಜೆಕ್ಟ್ ಇನ್ ಇಂಡಿಯನ್ ಯೂನಿವರ್ಸಿಟೀಸ್ ಈವನ್ ಬಿಫೋರ್ ಇಟ್ ಬಿಕೇಮ್ ಒನ್ ಇನ್ ಬ್ರಿಟಿಷ್ ಯೂನಿವರ್ಸಿಟೀಸ್ ಲೈಕ್ ಆಕ್ಸ್ಫರ್ಡ್ ಆರ್ ಕ್ಯಾಂಬ್ರಿಡ್ಜ್. ನೋಡಿ, ಬ್ರಿಟಿಷರ ಯೂನಿವರ್ಸಿಟಿಗಳೇನಿದ್ವು ಅಂದಿನ ಕಾಲದಲ್ಲಿ ಇಂಗ್ಲೆಂಡಲ್ಲಿ ಆಕ್ಸ್ಫರ್ಡ್ ಇರ್ಬೋದು, ಕೇಂಬ್ರಿಡ್ಜ್ ಇರ್ಬೋದು, ಬ್ರಿಟಿಷರ ಯೂನಿವರ್ಸಿಟಿಗಳಾಗಿರ್ತವೆ. ಸೊ ಅಲ್ಲಿ ಈ ಒಂದು ಇಂಗ್ಲೀಷ್ ಲಿಟ್ರೇಚರ್ನ ಒಂದು ಡಿಪಾರ್ಟ್ಮೆಂಟ್ ಅಥವಾ ಸಬ್ಜೆಕ್ಟ್ ಜಾರಿಗೆ ಬರುವುದಕ್ಕಿಂತ ಮೊದಲೇನೆ ನಮ್ಮ ದೇಶದ ಯೂನಿವರ್ಸಿಟಿಗಳಲ್ಲಿ ಇವರು ಆ ಸಬ್ಜೆಕ್ಟನ್ನು ಜಾರಿಗೆ ತಂದಿರ್ತಾರೆ. ದಿಸ್ ಶೋಸ್ ಹೌ ಇಂಪಾರ್ಟೆಂಟ್ ಲಿಟ್ರೇಚರ್ ವಾಸ್ ಟು ದ ಕೊಲೋನಿಯಲ್ ಗವರ್ನಮೆಂಟ್, ನಾಟ್ ಆಸ್ ಆರ್ಟ್ ಬಟ್ ಆಸ್ ಎ ಟೂಲ್ ಆಫ್ ಇನ್ಫ್ಲೂಯೆನ್ಸ್. ಸೊ ಇದನ್ನು ಒಂದು ಟೂಲ್ ಆಗಿ ನಮ್ಮ ಭಾರತೀಯದ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಅವರು ಇಂಗ್ಲೀಷ್ ಲಿಟ್ರೇಚರ್ನ ಬಳಸ್ಕೊಳ್ತಾ ಇದ್ದಾರೆ. ಇಟ್ ಹೆಲ್ಪ್ಡ್ ವಿನ್ ದ ಮೈಂಡ್ಸ್, ಮೈಂಡ್ಗಳನ್ನು ಗೆಲ್ಲಲಿಕ್ಕೆ ಬಳಸ್ತಾ ಇದ್ದಾರೆ, ಆ್ಯಂಡ್ ಹಾರ್ಟ್ಗಳನ್ನು ಗೆಲ್ಲಲಿಕ್ಕೆ ಬಳಸ್ತಾ ಇದ್ದಾರೆ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಆ್ಯಂಡ್ ಮೇಡ್ ದೆಮ್ ಈಸಿಯರ್ ಟು ಗವರ್ನ್. ಸೊ ಈ ರೀತಿ ನಮ್ಮ ಭಾರತದ ವಿದ್ಯಾರ್ಥಿಗಳಿಗೆ ಇಂತಹ ವಿಷಯಗಳನ್ನು ಹೇರುವುದರ ಮೂಲಕ ನಿಧಾನಕ್ಕೆ ಅವರು ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಿದ್ಧರಾಗುವ ಹಾಗೆ ಮಾಡ್ತಾ ಇದ್ದಾರೆ. ರಿಪ್ಲೇಸಿಂಗ್ ಟ್ರೆಡಿಷನಲ್ ಇಂಡಿಯನ್ ಎಜುಕೇಷನ್. ಭಾರತದ ಒಂದು ಸಾಂಸ್ಕೃತಿಕವಾಗಿ ಬಂದಿರತಕ್ಕಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ಯಾವ ರೀತಿ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ. Before British rule, Indian education included learning in Sanskrit, Arabic, Persian and other local languages. ಮೊದಲಿಗೆ ಹೇಳಿದಾಗೆ ಸಂಸ್ಕೃತದಲ್ಲಿ ಬೋಧನೆ ಮಾಡಲಾಗ್ತಾ ಇತ್ತು, ಅರೇಬಿಕ್, ಪರ್ಷಿಯನ್ ಮತ್ತು ಸ್ಥಳೀಯ ಭಾಷೆಗಳಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ರು. ಪೀಪಲ್ ಸ್ಟಡೀಡ್ ರಿಲಿಜಿಯಸ್ ಟೆಕ್ಸ್ಟ್ಸ್. ತಮ್ಮ ಒಂದು ಪಠ್ಯವಸ್ತುವಾಗಿ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ರು ಅಂದರೆ ಧಾರ್ಮಿಕವಾಗಿ ಬಂದಂತಹ ಕೆಲವೊಂದಿಷ್ಟು ಧರ್ಮ ಪುಸ್ತಕಗಳನ್ನು ಓದ್ತಾ ಇದ್ರು, ಫಿಲಾಸಫಿಯನ್ನು ಓದ್ತಾ ಇದ್ರು ಆ್ಯಂಡ್ ಕ್ಲಾಸಿಕಲ್ ಲಿಟ್ರೇಚರ್ನ ಓದ್ತಾ ಇದ್ರು ಇನ್ ಟೆಂಪಲ್ಸ್ ಆ್ಯಂಡ್ ಮದ್ರಸಾಸ್. ಎಲ್ಲಿ ಓದ್ತಾ ಇದ್ರು ಅಂದರೆ ದೇವಸ್ಥಾನಗಳಲ್ಲಿ ಓದ್ತಾ ಇದ್ರು, ಮದ್ರಸಾಗಳಲ್ಲಿ ಇಂತಹ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು. ಅಂದರೆ ಧಾರ್ಮಿಕ ಶಿಕ್ಷಣ ಇರ್ಬೋದು, ಫಿಲಾಸಫಿ ಇರ್ಬೋದು, ನಮ್ಮ ದೇಶದ ಏನು ಇತಿಹಾಸದ ಒಂದು ಸಾಹಿತ್ಯ ಅಂತಲೇ ಹೇಳ್ಬೋದು, ಆ ಸಾಹಿತ್ಯವನ್ನು ಕೂಡ ಭಾರತದ ಸಾಹಿತ್ಯವನ್ನು ಹೇಳ್ಕೊಡ್ಲಾಗ್ತಾ ಇತ್ತು. ಬಟ್ ದ ಬ್ರಿಟಿಷ್ ಸ್ಲೋಲಿ ರೀಪ್ಲೇಸ್ಡ್ ದಿ ಸಿಸ್ಟಮ್ಸ್ ವಿತ್ ಇಂಗ್ಲೀಷ್ ಎಜುಕೇಷನ್. ನಿಧಾನಕ್ಕೆ ಬ್ರಿಟಿಷರು ಇಂತಹ ಒಂದು ವ್ಯವಸ್ಥೆಯನ್ನು ದೂರ ಮಾಡ್ತಾರೆ, ತಮ್ಮ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರ್ತಾರೆ. ಇಂಡಿಯನ್ ಟ್ರೆಡಿಷನ್ಸ್ ವರ್ ಟ್ರೀಟೆಡ್ ಆ್ಯಸ್
ಅನ್ಸೈಂಟಿಫಿಕ್ ಆರ್ ಔಟ್ಡೇಟೆಡ್. ಅವ್ರು ಹೇಳ್ತಕ್ಕಂಥದ್ದು ಇವೆಲ್ಲ ಅಂದರೆ ಭಾರತದಲ್ಲಿ ಏನು ಟೀಚ್ ಮಾಡಲಾಗ್ತಾ ಇತ್ತು ಹಿಂದೆ ಅದು ಅನ್ಸೈಂಟಿಫಿಕ್ ಎಜುಕೇಷನ್ ಮತ್ತು ಔಟ್ಡೇಟೆಡ್ ಅಂದರೆ ಈ ಒಂದು ಕಾಲಕ್ಕೆ ಅದು ಪ್ರಸ್ತುತವಾಗಿ ಸರಿಯಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಸ್ ಎ ರಿಸಲ್ಟ್ ಮೆನಿ ಇಂಡಿಯನ್ಸ್ began to believe that their own knowledge systems were worthless. ಸೊ ನಮ್ಮ ಒಂದು ಭಾರತದ ಶಿಕ್ಷಣ ವ್ಯವಸ್ಥೆನೇ ಸರಿ ಇಲ್ಲ ಅಂಥೇಳಿ ನಮ್ಮ ದೇಶದವರೇ ಥಿಂಕ್ ಮಾಡೋ ಹಾಗೆ ಆಗಿಬಿಡುತ್ತೆ. ಆ್ಯಂಡ್ ದಟ್ ಓನ್ಲಿ ಇಂಗ್ಲೀಷ್ ಎಜುಕೇಷನ್ ವಾಸ್ ಮಾಡರ್ನ್ ಆ್ಯಂಡ್ ರೆಸ್ಪೆಕ್ಟಬಲ್. ಸೊ ಈ ಒಂದು ಇಂಗ್ಲೀಷ್ ಶಿಕ್ಷಣವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದೇ ಮಾಡರ್ನ್ ಮತ್ತು ಅದಕ್ಕೆ ನಾವು ಗೌರವವನ್ನು ಕೊಡಬೇಕು, ಅದನ್ನೇ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಭಾರತೀಯರು ಕೂಡ ಥಿಂಕ್ ಮಾಡಲಿಕ್ಕೆ ತೊಡಗಿಬಿಡ್ತಾರೆ ಬ್ರಿಟಿಷರ ಈ ನೀತಿಯಿಂದಾಗಿ. This change was not just about language but also about identity and pride. The illusion of freedom in literature. One of Vishwanathan's strongest points is that literature appeared to offer freedom. It allowed students to think, feel and imagine, but it was actually shaping their thinking in a colonial freedom. ಬ್ರಿಟಿಷರು ಈ ಒಂದು ಶಿಕ್ಷಣವನ್ನು ನೀವು ಪಡೆದುಕೊಳ್ಳುವುದರ ಮೂಲಕ ಸ್ವತಂತ್ರವಾಗಿ ವಿಚಾರ ಮಾಡಬಲ್ರಿ, ನಿಮ್ಮ ವಿಚಾರಗಳಿರ್ಬೋದು, ನಿಮ್ಮ ಭಾವನೆಗಳಿರ್ಬೋದು ಮತ್ತು ನಿಮ್ಮ ಇಮ್ಯಾಜಿನೇಷನ್ ಏನಿದೆ ಇದೆಲ್ಲದಕ್ಕೂ ಸ್ವಾತಂತ್ರ್ಯ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಬಟ್ ರಿಯಲ್ ಆಗಿ ಹೇಳಬೇಕು ಅಂದರೆ ಅವರು ಶೇಪಿಂಗ್ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯರ ವಿಚಾರಗಳನ್ನು ಈ ಒಂದು ಕಲೋನಿಯಲ್ ಡೈರೆಕ್ಷನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು, ಅಂದರೆ ಬ್ರಿಟಿಷರ ಅಡಿಯಾಳಾಗುವ ಹಾಗೆ ಶಿಕ್ಷಣವನ್ನು ನೀಡ್ತಾ ಇದ್ರು. Literature gave the illusion of personal freedom, but it guided students toward loving British culture. ಎಸ್, ಅವರು ಸ್ವಾತಂತ್ರ್ಯದ ನೀವೆಲ್ಲ ಸ್ವತಂತ್ರವಾಗಿರೋದನ್ನು ಕಲಿತೀರಿ ಅಂತ ಹೇಳ್ತಾನೆ ಬ್ರಿಟಿಷ್ ಕಲ್ಚರ್ಗೆ ಅಡಿಯಾಳುಗಳು ಆಗೋ ಹಾಗೆ ಶಿಕ್ಷಣ ಕೊಡ್ತಾರೆ. ಆ್ಯಂಡ್ ಫಾರ್ ಗೆಟಿಂಗ್ ದೇರ್ ಓನ್ ಮೂಲ ಶಿಕ್ಷಣ ಭಾರತೀಯರದೇನಿತ್ತೋ ಅದನ್ನೇ ಮರೆತು ಬಿಡೋ ಹಾಗೆ ಮಾಡ್ತಾರೆ. While they read about liberty and justice in books, they were still living under colonial rule. ಪುಸ್ತಕಗಳಲ್ಲೇನೋ ಲಿಬರ್ಟಿ ಸ್ವಾತಂತ್ರ್ಯದ ಬಗ್ಗೆ ನ್ಯಾಯದ ಬಗ್ಗೆ ಓದ್ತಾ ಇದ್ದಾರೆ, ಬಟ್ ಅವರಿಗೆ ಆಗ್ತಾ ಇರತಕ್ಕಂಥದ್ದು ಅನ್ಯಾಯ ಮತ್ತು ಬ್ರಿಟಿಷರ ಒಂದು ಅಡಿಯಾಳುಗಳಾಗಿ ಬದುಕಬೇಕಾದಂತಹ ಪರಿಸ್ಥಿತಿ. ಇನ್ ದಿಸ್ ವೇ ಲಿಟ್ರೇಚರ್ ವಾಸ್ ಎ ಸೈಲೆಂಟ್ ಫಾರ್ಮ್ ಆಫ್ ಕಂಟ್ರೋಲ್, ದ ಪವರ್ ಆಫ್ ಸಾಫ್ಟ್ ಕಂಟ್ರೋಲ್. Vishwanathan explains that the British did not only use armies and laws to control India. ಕೇವಲ ಸೈನ್ಯವನ್ನು ಮತ್ತು ಕಾನೂನುಗಳನ್ನು ಮಾತ್ರ ಅವರು ಬಳಸಲಿಲ್ಲ ನಮ್ಮ ಭಾರತೀಯರನ್ನ ಕಂಟ್ರೋಲ್ ಮಾಡಲಿಕ್ಕೆ. They also used soft power like education, religion and literature. ಗೊತ್ತೇ ಆಗದ ಹಾಗೆ ಈ ಒಂದು ಶಿಕ್ಷಣವನ್ನು ಬಳಸಿ, ಧರ್ಮವನ್ನು ಬಳಸಿ ಮತ್ತು ಈ ಒಂದು ಸಾಹಿತ್ಯವನ್ನು ಬಳಸಿ ನಮ್ಮ ಭಾರತೀಯರ ಮೇಲೆ ಅವರು ಪ್ರಭಾವವನ್ನು ಬೀರ್ತಾರೆ, ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಬೈ ಇನ್ಫ್ಲೂಯೆನ್ಸಿಂಗ್ ಹೌ ಪೀಪಲ್ ಥಾಟ್ ದೇ ಕುಡ್ ಕೀಪ್ ಕಂಟ್ರೋಲ್ ವಿತೌಟ್ ವೈಲೆನ್ಸ್. ಯಾವುದೇ ಹಿಂಸೆಯನ್ನು ಕೊಡದೇನೆ ನಮ್ಮ ದೇಶದ ಜನಗಳು ಅವರ ಪರವಾಗಿ ಥಿಂಕ್ ಮಾಡೋ ಹಾಗೆ ಮಾಡಿಬಿಡ್ತಾರೆ ನೋಡಿ. Teaching English literature helped to reduce resistance by making colonized people believe in the greatness of the empire. ಒಂದು ವೇಳೆ ನಮ್ಮ ಭಾರತ ದೇಶದ ಪ್ರಜೆಗಳು ಈ ಒಂದು ಬ್ರಿಟಿಷ್ ಎಂಪೈರ್ ಏನಿದೆಯೋ ಅಥವಾ ಬ್ರಿಟಿಷರು ಹೇಳ್ಕೊಡ್ತಕ್ಕಂತಹ ಲಿಟ್ರೇಚರ್ ಏನಿದೆಯೋ ಅದನ್ನು ಒಪ್ಕೊಂಡ್ಬಿಟ್ಬಿಟ್ರೆ ಅವ್ರ ಕೆಲಸ ಈಸಿಯಾಗಿ ಹೋಗುತ್ತೆ. ಯಾಕೆಂದರೆ ಅವ್ರು ಮಾಡ್ತಕ್ಕಂಥದ್ದೇ ಸರಿ ಅಂತೇಳಿ ನಮ್ಮ ಇಂಡಿಯನ್ಸೇ ಕೆಲವೊಂದಿಷ್ಟು ಜನ ಥಿಂಕ್ ಮಾಡಲಿಕ್ಕೆ ತೊಡಗ್ತಾರೆ. ಅವರು ಆ ಒಂದು ಬ್ರಿಟಿಷರ ಆಳ್ವಿಕೆಯನ್ನು ವಿರೋಧಿಸೋದನ್ನೇ ನಿಲ್ಲಿಸ್ಬಿಡ್ತಾರೆ ಮತ್ತು ಬ್ರಿಟಿಷರ ಪರವಾಗಿ ನಿಲ್ತಾರೆ ಅಂತಕ್ಕಂತಹ ಒಂದು ದುರಾಲೋಚನೆಯಲ್ಲಿನೇ ಈ ಒಂದು ವ್ಯವಸ್ಥೆ ಜಾರಿಗೆ ಬಂದಿರುತ್ತೆ. ಇಟ್ ವಾಸ್ ಮೋರ್ ಎಫೆಕ್ಟಿವ್ ದ್ಯಾನ್ ಫೋರ್ಸ್. ಎಸ್, ಫೋರ್ಸ್ ಮಾಡಿ ಬಲವಂತ ಮಾಡಿ ಜನಗಳ ಒಂದು ಮನಸ್ಸನ್ನು ಬದಲಾಯಿಸೋದು ಕಷ್ಟ. ಬಟ್ ಈ ರೀತಿ ಅವ್ರಿಗೆ ಗೊತ್ತಿಲ್ಲದಾಗೇ ಶಿಕ್ಷಣ ವ್ಯವಸ್ಥೆಯಲ್ಲಿನೇ ಅವರಿಗೆ ಅವರ ಮೈಂಡನ್ನು ಚೇಂಜ್ ಮಾಡಿಬಿಟ್ರೆ ನಮ್ಮ ಕೆಲಸ ಈಸಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಬಿಕಾಸ್ ಇಟ್ ಚೇಂಜ್ಡ್ ಪೀಪಲ್ ಫ್ರಮ್ ದ ಇನ್ಸೈಡ್. ದಿಸ್ ಕೈಂಡ್ ಆಫ್ ಮೆಂಟಲ್ ಆ್ಯಂಡ್ ಕಲ್ಚರಲ್ ಕಂಟ್ರೋಲ್ ಲಾಸ್ಟೆಡ್ ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್. ಇನ್ನು ಅನೇಕ ಜನಗಳು ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲೂ ಕೂಡ ಈ ಒಂದು ಬ್ರಿಟಿಷರು ಅಂದು ಏನು ಹೇರಿದಂತಹ ಶಿಕ್ಷಣ ಪದ್ಧತಿಯಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅಂತಹದ್ದೇ ವ್ಯವಸ್ಥೆಯನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಗೌರಿ ವಿಶ್ವನಾಥನ್ ಅವರು ಹೇಳ್ತಾ ಇದ್ದಾರೆ. In conclusion, Gauri Vishwanathan's essay helps us see the real purpose behind English literature education in colonial India. ಯಾವ ರೀತಿ ಈ ಒಂದು ವಸಾಹತುಶಾಹಿ ನೀತಿಯನ್ನು ನಮ್ಮ ದೇಶದಲ್ಲಿ ಜಾರಿಗೊಳಿಸಿದಂತಹ ಬ್ರಿಟಿಷರು ಇಂಗ್ಲೀಷ್ ಲಿಟ್ರೇಚರ್ನ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ಕಾರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ವಾಸ್ ನಾಟ್ ಜಸ್ಟ್ ಅಬೌಟ್ ಟೀಚಿಂಗ್ ಪೊಯೆಟ್ರಿ ಆರ್ ನಾವೆಲ್ಸ್, ಇಟ್ ವಾಸ್ ಪಾರ್ಟ್ ಆಫ್ ಎ ಲಾರ್ಜರ್ ಪೊಲಿಟಿಕಲ್ ಪ್ಲ್ಯಾನ್ ಟು ಕಂಟ್ರೋಲ್ ಪೀಪಲ್. ಕೇವಲ ಸಾಹಿತ್ಯವನ್ನು ಇಲ್ಲಿ ಬೋಧನೆ ಮಾಡಲಿಕ್ಕೆ ಅವರು ಈ ಒಂದು ಬ್ರಿಟಿಷ್ ಲಿಟ್ರೇಚರ್ ಅಥವಾ ಇಂಗ್ಲೀಷ್ ಲಿಟ್ರೇಚರನ್ನು ತರಲಿಲ್ಲ, ಅದರ ಬದಲಾಗಿ ಅದೊಂದು ರಾಜಕೀಯ ಪ್ಲ್ಯಾನ್ ಆಗಿತ್ತು. ಪಿತೂರಿ ಅಂತ ಹೇಳ್ಬೋದು ನಾವು, ಪ್ಲ್ಯಾನ್ಗಿಂತ ಪಿತೂರಿನೇ ಆಗಿರುತ್ತೆ. ಯಾಕೆಂದರೆ ಅದರಿಂದ ಜನಗಳನ್ನು ಕಂಟ್ರೋಲ್ ಮಾಡಬಹುದಾಗಿತ್ತು. ಲಿಟ್ರೇಚರ್ ವಾಸ್ ಯೂಸ್ ಟು ಮೇಕ್ ಇಂಡಿಯನ್ಸ್ ಅಡ್ಮೈರ್ ದ ಬ್ರಿಟಿಷ್ ಆ್ಯಂಡ್ ಲೂಸ್
ಟಚ್ ವಿತ್ ದೇರ್ ಓನ್ ಕಲ್ಚರ್. ತಮ್ಮ ಸಂಸ್ಕೃತಿಯನ್ನೇ ಬಿಟ್ಟು ಬ್ರಿಟಿಷರ ಸಂಸ್ಕೃತಿಯನ್ನು ಹೊಗಳುವಂತೆ ಆಗಿಬಿಟ್ಟಿತ್ತು ನಮ್ಮ ಭಾರತೀಯರೇ. ಆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು, ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದರು. ವಿಶ್ವನಾಥನ್ಸ್ ಎನ್ಕರೇಜಸ್ ಅಸ್ ಟು ಲುಕ್ ಅಟ್ ಎಜುಕೇಷನ್ ಕ್ರಿಟಿಕಲಿ ಆ್ಯಂಡ್ ಆಸ್ಕ್ ಡೀಪರ್ ಕ್ವೆಶನ್ಸ್. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವೇ ಕೇಳ್ಕೋಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಹೂ ಕಂಟ್ರೋಲ್ಸ್ ವಾಟ್ ವಿ ಲರ್ನ್. ನಾವು ಕಲಿತಕ್ಕಂಥದ್ದನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಯಾಕೆಂದರೆ ಆ ವ್ಯಕ್ತಿಗಳು, ನಮ್ಮನ್ನು ಆಳ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೋ ಅವರು ಯಾವ ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನು ಶಿಕ್ಷಣದಲ್ಲಿ ತರ್ತಾರೆ, ಇದನ್ನು ನೀವು ಗಮನಿಸಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ. ವೈ ಆರ್ ಸಮ್ ವಾಯ್ಸಸ್ ಟಾಟ್ ಆ್ಯಂಡ್ ಅದರ್ಸ್ ಇಗ್ನೋರ್ಡ್. ಕೆಲವೊಂದಿಷ್ಟು ಧ್ವನಿಗಳನ್ನು ಅಥವಾ ನಾವಿಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಅಂತ ಅನ್ಕೋಬೋದು. ಯಾಕೆ ತರಲಾಗಿದೆ, ಇನ್ನೊಂದಿಷ್ಟನ್ನು ಯಾಕೆ ಬಿಡಲಾಗಿದೆ, ನಾವೇ ವಿಚಾರ ಮಾಡ್ಕೋಬೇಕು. ಹರ್ ವರ್ಕ್ ರಿಮೈಂಡ್ಸ್ ಅಸ್ ದಟ್ ಲಿಟ್ರೇಚರ್ ಈಸ್ ನಾಟ್ ಜಸ್ಟ್ ವರ್ಡ್ಸ್ ಆನ್ ಎ ಪೇಜ್, ಇಟ್ ಈಸ್ ಆಲ್ಸೋ ಎ ಟೂಲ್ ಆಫ್ ಪವರ್. ಲಿಟ್ರೇಚರ್ ಅಂತಕ್ಕಂಥದ್ದು ಕೇವಲ ಒಂದು ಪುಸ್ತಕದಲ್ಲಿರ್ತಕ್ಕಂತಹ ಪದಗಳು ಆಗಿರೋದಿಲ್ಲ, ಅದೊಂದು ಸಲಕರಣೆ ಆಗುತ್ತೆ, ಒಂದು ಪವರನ್ನು ತರ್ತಕ್ಕಂತಹ, ಅಥವಾ ಇಟ್ ಈಸ್ ಎ ಟೂಲ್ ಆಫ್ ಪವರ್, ಅದೊಂದು ಶಕ್ತಿಯ ಟೂಲ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್.